ಮಾಡ್ತಾನೆ, ಒಂದು ದಿನ ಅದು ಸಂಕ್ರಾಂತಿ ಬಂದಿರ್ತತೆ. ಎಷ್ಟನೇ ತಾರೀಕಿಗೆ ಬರ್ತದೆ ಸಂಕ್ರಾಂತಿ? ನೀವ ಹೇಳ್ರಿ, ಮುಗಿ ಮಠ ಕೇಳ್ಕೊಂತ ಹೇಳ್ರಿ. ಎಷ್ಟನೇ ತಾರೀಕಿಗೆ ಬರ್ತದೆ ಹೇಳ್ಬೇಕು. ಎಷ್ಟು? ಯಾವ ತಿಂಗಳ? ಯಪ್ಪ ಅಂದ್ರೆ ಸಂಕ್ರಾಂತಿ ಬರ್ತದ 14ನೇ ತಾರೀಕಿಗೆ. ಯಾವ ತಿಂಗಳ? ಜನವರಿ 14ಕ್ಕೆ ಬರ್ತದೆ ಸಂಕ್ರಾಂತಿ. ಸಂಕ್ರಾಂತಿ ಬಂದ ದಿವಸ ಓಣ್ಯಾನ ಹುಡುಗರು ಎಲ್ಲರೂ ಸೇರ್ತಾರೆ. ದೇವ ಮಲ್ಲಮ್ಮ ಹೊಲಕ್ಕೆ ಹೋಗಿರ್ತಾಳೆ. ಹೊಲಕ್ಕೆ ಹೋದಾಗ, ಏ ಸಿದ್ಧ, ನಮಗೆ ಸಕ್ರೆ ಇದು ಕೊಡ್ತಿಲ್ಲ, ಎಳ್ಳು ಬೆಲ್ಲ ಕೊಡ್ತಿಲ್ಲ ಅಂತ ಕೇಳ್ತಾರೆ. ಅವ್ರವ್ವ ಒಂದಿಷ್ಟ ಗಡಿಯಾಗ ಏನು ಮಾಡಿರ್ತಾಳೆ ಅಂತ ಕೇಳಿದ್ರೆ ಎಳ್ಳನ್ನು ತಂದು ನೆಲುವಿನ ಮ್ಯಾಗ ಇಟ್ಟಿರ್ತಾಳೆ. ನೋಡ್ರಿ, ಇಷ್ಟ ಗಡಿಗೆ ಎಳ್ಳು ತಂದು ನೆಲುವಿನ ಮ್ಯಾಗ ಇಟ್ಟಿರ್ತಾಳೆ. ನೆಲುವಿನ ಮ್ಯಾಗ ಇಟ್ಟಾಗ ಅದು ನೆಲ್ಕಂಗಿಲ್ಲ. ಇವ್ರು ಇಟ್ಟಿರ್ತಾರೆ, ಆಕಿ ಮ್ಯಾಲೆ ಇಟ್ಟಿರ್ತಾಳೆ. ಏನು ಮಾಡ್ತಾರೆ ಅಂತ ಕೇಳಿದ್ರೆ ಇವ ಎಲ್ಲರಿಗೆ ಎಳ್ಳು ಕೊಡಬೇಕಾಗಿರ್ತೈತಿ. ಎಲ್ಲರಿಗೆ ಎಳ್ಳು ಕೊಡಬೇಕಾಗಿರ್ತೈತಿ. ಏನು ಮಾಡ್ತಾನೆ ಅಂತ ಕೇಳಿದ್ರೆ ನೆಲ್ಕಂಗಿಲ್ಲಲ್ಲ, ಅದು ಆ ಗಡಿಗೆ ನೆಲ್ಕಂಗಿಲ್ಲಲ್ಲ. ಒಂದು ಗುಂಡಿ ಡಬ್ಬ ಹಾಕ್ತಾರೆ. ಇವ ನಿಲ್ತಾನೆ ಮೇಲೆ. ಅದನ್ನು ತೊಗೊಳಕ್ಕನ ಮೊದಲ ತೆಳ್ಳಗೆ ಇರ್ತಾನೆ, ಸ್ವಲ್ಪ ಹೈಟ್ ಇರ್ತಾನೆ. ಸಿದ್ಧಾರೂಢರು ಹೆಂಗೆ ಅದಾರ ನೋಡು, ಸಣ್ಣವರಿದ್ದಾಗ ಹಂಗೆ ಇರ್ತಾರೆ. ಅದು ನೆಲ್ಕಂಗಿಲ್ಲ. ನೆಲಕ್ಲಾರ್ದಕ್ಕೆ ಏನು ಮಾಡ್ತಾರೆ ಹುಡುಗರು ಆಟ ಒಂದು ಕೋಲ್ ತೊಗೊಂಡು ಏನು ಮಾಡಿಬಿಡ್ತಾರೆ ಅಂತ ಕೇಳಿ ಹಿಂಗೆ ಹೊಡಿತಾರೆ. ಅದಕ್ಕೆ ಹೊಡೆದ ಗುಡ್ಲೆ ಅದಕ್ಕೊಂದು ತೂತು ಬಿಡ್ತೈತಿ. ಅದ್ರಾಗಿಂದ ಎಳ್ಳು ಬೀಳಕತ್ತಾವು. ಎಲ್ಲ ಎಳ್ಳನ್ನು ಹಿಡಿತಾನೆ ಸಿದ್ಧಾರೂಢ. ಹಿಡ್ಕೊಂಡು ಏನು ಮಾಡ್ತಾನೆ ಅಂತ ಕೇಳಿದ್ರೆ ಒಂದು ಪಾತ್ರೆಯೊಳಗೆ ಎಲ್ಲ ಹಿಡ್ಕೊಂಡು ಅದ್ರಾಗ ಒಂದಿಷ್ಟು ಮನೆಯೊಳಗೆ ಬೆಲ್ಲ ಇಟ್ಟಿರ್ತಾರಲ್ಲ, ಆ ಬೆಲ್ಲ ಎಳ್ಳು ಕುಡಿಸಿ ಎಲ್ಲರಿಗೆ ಸಂಕ್ರಾಂತಿ ದಿನ ಎಳ್ಳು ಕೊಡಕತ್ತಾನ. ಗಡಿಗೆನ ಎಳ್ಳು ಖಾಲಿ ಆಗಿರ್ತಾವು. ಎಳ್ಳು ಎಲ್ಲರಿಗೂ ಕೊಡ್ತಾನೆ. ಎಷ್ಟು ಅಂತ ಕೇಳಿದ್ರೆ ಒಂದು 5 ಮಂದಿಗೆ ಆಗಷ್ಟು ಎಳ್ಳು ಇವ ಯಾವಾಗ ಹಸ್ತ ಮುಟ್ಟಿಸಿ ಪಾತ್ರೆಗಳನ್ನು ಕೊಡಾಕತ್ತಿದ ಅವು ಎಷ್ಟು ಮಂದಿಗೆ ಆಗಿರ್ತಾವ ಅಂತ ಕೇಳಿದ್ರೆ 100 ಮಂದಿಗೆ, ಓಣಿ ಮಂದಿಗೆಲ್ಲ ಎಳ್ಳು ಕೊಟ್ಟಿರ್ತಾನೆ. ಇಷ್ಟ ಗಡಿಗ್ಯಾಗ ಅವ್ರವ್ವ ಬಂದು ನೋಡ್ತಾಳೆ. ಏನು ಮಾಡಿರಿ ಅಂತ ಕೇಳಿದಾಗ ಗಡಿಗೆ ಹೊಡೆದಿರ್ತಾರೆ ನೆಲಕ್ಲಾರ್ದಕ್ಕೆ. ಆ ಗಡಿಗೆ ತೆಗೆದು ಶುದ್ಧ ಮಾಡಿಬಿಡು, ಚಲೋ ಕೆಲಸ ಮಾಡಿ ಅಂಥೇಳಿ ಆ ಗಡಿಗೆ ನೆಲ ಮೇಲೆ ಇಟ್ಟಂಥ ಗಡಿಗೆ ತೆಗೆದು ನೋಡ್ತಾಳೆ. ಆ ಗಡಿಗೆಗೆ ತೂತು ಇರ್ತತಿ. ಎಳ್ಳು ಹೆಂಗೆ ಇಟ್ಟಿರ್ತಾಳೆ ಉಷ್ಟು ಎಳ್ಳು ಹಂಗೆ ಇರ್ತಾವೆ, ಗಡಿಗೆಯೊಳಗೆ ಹಂಗೆ ಇರ್ತಾವೆ. ಇಂಥ ಘಟನೆಗಳು ಸಿದ್ಧನ ಬಾಲ್ಯದಲ್ಲಿ ಏನಾಗ್ತದೆ ಅಂತ ಕೇಳಿದ್ರೆ ನಡ್ಕೊಂಡು ಹೋಗಾಕತ್ತವು. ಇಂಥ ಅನೇಕ ಘಟನೆಗಳು ಯಾವ ಸಿದ್ಧಾರೂಢನ ಜೀವನದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾವೋ, ಇನ್ನೂ ಏನು ನಡೀತಾವೋ ಅನ್ನೋ ಪೂರ್ವದಲ್ಲಿ ಗವಾಯಿಗಳಿಂದ ಒಂದು ಹಾಡನ್ನು ಕೇಳಿ ನಾವೆಲ್ಲ ಮುಂದೆ ಹೋಗೋಣ.